This is supervision technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. Hi friends, ನೀವು ನೋಡ್ತಾ ಇದ್ದೀರಾ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಕೈಂಡ್ ಮಾಸ್ಟರ್ ಟ್ಯುಟೋರಿಯಲ್ ಪಾರ್ಟ್ 2ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಒಂದು ಸಂದೇಹ ಬಂದಿರಬಹುದು, ಇದನ್ನು ನೋಡಿ, ಇದೇನು ಕೈಂಡ್ ಮಾಸ್ಟರ್ ಇಂಟರ್ಫೇಸ್ ಚೇಂಜ್ ಇದೆಯಲ್ಲ, ಇವನು ಕೈಂಡ್ ಮಾಸ್ಟರ್ ಅಂತಿದ್ದಾನೆ, ಏನಿದು ಅಂತ ಹೇಳಿ. ಫ್ರೆಂಡ್ಸ್, ಇದು ಕೈಂಡ್ ಮಾಸ್ಟರ್ ಲೇಟೆಸ್ಟ್ ಅಪ್ಡೇಟೆಡ್ ವರ್ಷನ್. ಇದು ಪ್ರೀಮಿಯಂ ವರ್ಷನ್ ಆಗಿರುತ್ತೆ. ಒಂದು ಗುಡ್ ನ್ಯೂಸ್ ಏನು ಅಂದರೆ, ತಾವೆಲ್ಲರೂ ಕೂಡ ಲಾಸ್ಟ್ ವೀಡಿಯೋದಲ್ಲಿ ನನಗೆ ತುಂಬ ಕೇಳ್ತಾ ಇದ್ರಿ, ಟಾಕ್ಬ್ಯಾಕ್ ಸಪೋರ್ಟ್ ಇದ್ದರೆ ನಮಗೆ ಇನ್ನೂ ಚೆನ್ನಾಗಿರುತ್ತೆ, ನಾವು ಪಾರ್ಷಲ್ ಇದ್ದೀವಿ ಆದರೂ ಕೂಡ ನಮಗೊಂದು ಸ್ವಲ್ಪ ಟಾಕ್ಬ್ಯಾಕ್ ಸಪೋರ್ಟ್ ಬೇಕಾಗುತ್ತೆ ಅಂತೇಳಿ. ಹೋದ ವರ್ಷನಿಗೆ ಹೋಲಿಸ್ಕೊಂಡ್ರೆ ಈ ವರ್ಷನಲ್ಲಿ ಒಂದು ಉತ್ತಮವಾದಂತಹ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದೇನು ಅಂದರೆ, ಆಕ್ಸೆಸಬಿಲಿಟಿ ಇಂಪ್ರೂವ್ ಮಾಡಿದ್ದಾರೆ. ಅಂದರೆ ವಿಡಿಯೋನ ಎಡಿಟ್ ಮಾಡೋಕ್ಕೇನು ಆಗೋದಿಲ್ಲ, ಬಟ್ ಕೆಲವು ಕಡೆ ಟಾಕ್ಬ್ಯಾಕ್ನ ಯೂಸ್ ಮಾಡಬಹುದು. ಈಗ ಈ ಬದಲಾಗಿರುವಂತಹ ಇಂಟರ್ಫೇಸ್ನ ಟಾಕ್ಬ್ಯಾಕ್ನ ಸಹಾಯದೊಂದಿಗೆ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಈ ಆ್ಯಪಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತಲೇ ಹೇಳ್ಬಿಡ್ತೀನಿ. ಇಂಟರ್ಫೇಸ್ ನೋಡ್ತಾ ಇರ್ಬೋದು, ಹಳೆ ಆ್ಯಪ್ಗೂ ಈ ಆ್ಯಪ್ಗೂ ಸಂಬಂಧನೇ ಇಲ್ದಂಗೆ ಆಗಿದೆ. ಓಕೆನಾ? ಈಗ ನಾನು ಒಂದೊಂದೇ ಆಪ್ಷನ್ನ ತೋರಿಸ್ಕೊಳ್ತಾ ಬರ್ತೀನಿ. ನಾನೀಗ ಎಡಗಡೆ ಮೇಲ್ಗಡೆಯಿಂದ ತೋರಿಸ್ಕೊಳ್ತಾ ಬರ್ತೀನಿ. ಫಸ್ಟು ಕೈಂಡ್ ಮಾಸ್ಟರ್ ಲೋಗೋ ಇದೆ ಮೇಲ್ಗಡೆ. ಇಲ್ಲಿ FAQ ಫ್ಯಾಕ್ ಅಂತ ಹೇಳಿದೆ. ಇಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಅವ್ರ ಕಡೆಯಿಂದ ತಗೊಳ್ಬೋದು. ವಾಟ್ಸ್ ನ್ಯೂ ಅಂದರೆ ಇಲ್ಲಿ ಆ್ಯಪ್ ಲೇಟೆಸ್ಟ್ ಅಪ್ಡೇಟ್ ಆದಾಗ ಏನಾದರೂ ಹೊಸ ಫೀಚರ್ಸ್ ಏನಾದರೂ ಬಂದಿದ್ರೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಮತ್ತು ಇಲ್ಲಿ ಪ್ರೀಮಿಯಂ ಯೂಸರ್ ಅಂದರೆ ನಮ್ಮ ಸ್ಟೇಟಸ್ ಏನು ಅಂತೇಳಿ ತೋರಿಸ್ತಾ ಇರುತ್ತೆ. ಇಲ್ಲಿ ನಾವು ಮಾಡಿರುವಂಥ ಪ್ರಾಜೆಕ್ಟ್ಸ್ ಎಲ್ಲ ಕೂಡ ಇರುತ್ತೆ. ಅದನ್ನ ಬೇಕಾದ್ರೆ ರೀನೇಮ್ ಬೇಕಾದ್ರೆ ಮಾಡ್ಕೊಳ್ಬಹುದು. ಇಲ್ಲಿ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಮತ್ತೆ ನೀವು ಹೇಳಕ್ ಹೋಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಗೆಟ್ ಪ್ರಾಜೆಕ್ಟ್ಸ್ ಅಂತ ಹೇಳಿದೆ. ಇಲ್ಲಿ ನೀವೇನಾದರೂ ರೆಡಿ ಪ್ರಾಜೆಕ್ಟ್ಸ್ನ ತಗೊಳ್ಬೇಕಂದ್ರೆ ಇಲ್ಲಿಂದ ತಗೊಳ್ಬೋದು. ಇದು ಹೇಗೆ ಏನು ಅಂತೇಳಿ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಕ್ರಿಯೇಟ್ ನ್ಯೂ ಇದೇನು ಅಂದರೆ, ನಾವು ಹೊಸದಾಗಿ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡಬೇಕಾದ್ರಿಂದ ಇಲ್ಲಿ ಹೋಗ್ಬೋದು. ಅಥವಾ ನಮ್ಮ ಹತ್ರ ಆಲ್ರೆಡಿ ಮಾಡಿರೋಂಥ ಪ್ರಾಜೆಕ್ಟ್ಸ್ ಇದೆ, ಇನ್ನೊಂದು ಸ್ವಲ್ಪ ಅದರಲ್ಲಿ ಕೆಲಸ ಇದೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿಂದ ನೀವು ಅವುಗಳನ್ನ ಆಕ್ಸೆಸ್ ಮಾಡ್ಬೋದು. ಅಥವಾ ಸಿ ಆಲ್ ಅಂತ ಹೇಳಿ ಒಂದು ಬಟನ್ ಇದೆ, ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಪ್ರಾಜೆಕ್ಟ್ಸ್ ನಮಗೆ ಈ ಥರ ತೋರಿಸುತ್ತೆ. ಓಕೆನಾ? ನೋಡಿಕೊಂಡು ಯಾವ್ದು ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಮತ್ತೆ ನಾವು ನೋಡೋದಾದ್ರೆ ಇಲ್ಲಿ 2 ಫಿಂಗರ್ಸಲ್ಲಿ ಸ್ವೈಪ್ ಅಪ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಯೂಟ್ಯೂಬ್ ಅಂದರೆ ಕೈಂಡ್ ಮಾಸ್ಟರ್ಗೆ ಸಂಬಂಧಪಟ್ಟಂಥ ಟ್ಯುಟೋರಿಯಲ್ಸ್ ಯೂಟ್ಯೂಬಲ್ಲಿ ಸಿಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಫೇಸ್ಬುಕ್ಕಲ್ಲೂ ಕೂಡ ಇವ್ರ ಪೇಜ್ ಇದೆ. ಈ ಕೆಳಗೆ ಈ 3 ಆ್ಯಪ್ಸ್ ಏನು ನೋಡ್ತಾ ಇದ್ದೀರಾ, ಇದು ರೆಕಮೆಂಡೆಡ್ ಆ್ಯಪ್ಸ್. ನೀವು ಕೇಳಿಸ್ಕೊಳ್ತಾ ಇರ್ಬೋದು, ರೆಕಮೆಂಡೆಡ್ ಆ್ಯಪ್ಸ್ ಯಾವ್ಯಾವು ಅಂದರೆ ಬೀಟ್ಸಿಂಗ್, ಸ್ಪೀಡ್ ರ್ಯಾಮ್, ವಿಡಿಯೋ ಸ್ಟೆಬಿಲೈಸರ್. ಈ 3 ಬೇಕಂದರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ಬಿಟ್ಟಿದ್ದು. ಆ್ಯಪ್ನ ಪ್ರೀವಿಯಸ್ ವರ್ಷನ್ಗೆ ಹೋಲಿಸ್ಕೊಂಡ್ರೆ ಆಕ್ಸೆಸಬಿಲಿಟಿ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ರಿಗೂ ಗೊತ್ತಾಗಲಿ ಅಂಥೇಳಿ ನಾನು ಟಾಕ್ಬ್ಯಾಕ್ನ ಯೂಸ್ ಮಾಡಿಕೊಂಡು ತೋರಿಸ್ದೆ. ಓಕೆನಾ? ಈಗ ನಾವು ಕ್ರಿಯೇಟ್ ಪ್ರಾಜೆಕ್ಟ್ನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಹೇಳಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲಾಸ್ಟ್ ಟೈಮು ಎಕ್ಸ್ಪೆಕ್ಟ್ ರೇಷಿಯೋಗಳನ್ನ ಬರೀ 3 ತೋರಿಸಿದ್ದೆ ಅಲ್ವಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು 7 ಎಕ್ಸ್ಪೆಕ್ಟ್ ರೇಷಿಯೋಗಳನ್ನ ನೀವು ನೋಡ್ತಾ ಇರ್ಬೋದು. 1 2 3 4 5 ಇವಿಷ್ಟು ಎಕ್ಸ್ಪೆಕ್ಟ್ ರೇಷಿಯೋಗಳು ಇದರಲ್ಲಿರುವಂಥದ್ದು. ನಿಮಗೆ ಇದರಲ್ಲಿ ಯಾವ್ದು ಬೇಕೋ ಅದನ್ನ ಒಂದು ಸೈಡ್ ಸೆಲೆಕ್ಟ್ ಮಾಡಿ ಬಿಟ್ಟರೆ ಸಾಕು, ಅದು ಯಾವಾಗಲೂ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಅದು ನಾನು ಯಾವಾಗಲೂ ಯೂಸ್ ಮಾಡೋಂಥದ್ದು ಅದನ್ನೇ, ಪ್ರೊಫೆಷ್ನಲಾಗಿ ಯೂಸ್ ಮಾಡೋದು ಕೂಡ ಅದನ್ನೇ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಸೆಲೆಕ್ಟ್ ಆಗಿದೆ. ಈಗ ನಾನು ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಮೀಡಿಯಾ ಓಪನ್ ಆಗುತ್ತೆ. ಫಸ್ಟ್ ಏನಾಗ್ತಿತ್ತು, ಡೈರೆಕ್ಟ್ ವರ್ಕ್ ಸ್ಪೇಸ್ಗೆ ಹೋಗ್ತಾ ಇತ್ತು, ಈಗ ಹಾಗೆ ಹೋಗೋದಿಲ್ಲ. ಇಲ್ಲಿ ಕೂಡ ಕೆಲವು ಚೇಂಜಸ್ ಇದೆ, ನಾನು ತೋರಿಸ್ತೀನಿ ನೋಡಿ. ಟಾಕ್ಬ್ಯಾಕ್ ಜೊತೆಗೇ ಚೆನ್ನಾಗಿದೆ, ಸೊ ನಾನು ಟಾಕ್ಬ್ಯಾಕ್ ಜೊತೆ ತೋರಿಸ್ತಾ ಇದ್ದೀನಿ. ಮುಂದೆ ನಾನು ಟಾಕ್ಬ್ಯಾಕ್ ಆಫ್ ಮಾಡ್ಕೊಳ್ತೀನಿ. ಇಮೇಜಸ್ ಅಂತ ಹೇಳಿದೆ, ಇದರಲ್ಲಿ ಡಿಫಾಲ್ಟಾಗಿ ಕೆಲವು ಫೋಟೋಸ್ನ ಕೊಟ್ಟಿರ್ತಾರೆ, ಅಥವಾ ನೀವು ಎಕ್ಸ್ಟ್ರಾ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ವಿಡಿಯೋಸ್ ಇದು ಅಷ್ಟೇ, ಕೈಂಡ್ ಮಾಸ್ಟರ್ಲಿ ಕೆಲವು ವೀಡಿಯೋಸ್ನ ಕೊಟ್ಟಿರ್ತಾರೆ, ನೀವು ಎಕ್ಸ್ಟ್ರಾ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಫೇವರೇಟ್ಸ್, ಕ್ಲೌಡ್ ಸ್ಟೋರೇಜ್ ಇದೇನು ಅಂತೇಳಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇದು ಕೂಡ ಸೇಮ್ ಆಗಿರುತ್ತೆ. ಈಗ ನಾನು ಒಂದು ವೀಡಿಯೋನ
ನಿಮಗೆ ಎಡಿಟ್ ಮಾಡೋದು ಹೇಗೆ ಅಂತೇಳಿ ತೋರಿಸೋದಕ್ಕೆ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಫೋಟೋ ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಇದು ಕೂಡ ಸೇಮ್ ಪ್ರೊಸೀಜರೇ. ಈಗ ನಾನೊಂದು ವಿಡಿಯೋನ ಟೈಮ್ ಲೈನ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ ನನ್ನ ಫೋಲ್ಡರ್ ಇದು, ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲ ವೀಡಿಯೋಸ್ ಓಪನ್ ಆಗುತ್ತೆ. ನಮಗೆ ಆಗಬೇಕು ಅದನ್ನ ಹಾಕ್ಕೊಳ್ಬೋದು. ವಿಡಿಯೋ ನೇಮ್ ಹೇಳ್ತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಕೆಲವು ಫೈಲ್ಸ್ಗೆ ಈ ಥರ ಹೇಳುತ್ತೆ. ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ ಕೊಡಿ. ಈಗ ನಾವು ಎಕ್ಸ್ಪೋರ್ಟ್ ಅಂತ ಹೇಳ್ತಾ ಇದೆ, ಅದು ಕ್ಲೋಸ್ ಬಟನ್. ನಿಮ್ಗೆ ಅದು ಕಾಣಿಸ್ತಾ ಇರ್ಬೋದು, ಕ್ಲೋಸ್ ಬಟನ್ ಅದು. ಅದ್ರ ಪಕ್ಕದಲ್ಲಿ ಸ್ಟೋರ್ ಬಟನ್, ಮೆನ್ಯೂ, ಇಲ್ಲಾಂದ್ರೆ ಫೋಟೋಸ್ ಮತ್ತು ವಿಡಿಯೋಸ್ ಸಪ್ರೇಟ್ ಆಗಿ ಕೂಡ ಇಲ್ಲಿಂದ ನೋಡ್ಕೊಳ್ಬೋದು. ಇದು ಅಷ್ಟೇ. ನಾವು ಆರ್ಗನೈಸ್ ಮಾಡೋಂಥದ್ದು ಫಸ್ಟು ಲಾಸ್ಟ್ ಮತ್ತು ಲಾಸ್ಟ್ ಟು ಫಸ್ಟ್ ಆ ಥರ ಮಾಡಬಹುದು. ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನ. ಓಕೆ ಫ್ರೆಂಡ್ಸ್, ಈಗ ನಾವು ಲಾಸ್ಟ್ ಟೈಮ್ ಏನು ನೋಡಿದ್ವಿ ಅದೇ ವರ್ಕ್ ಏರಿಯಾ ಸೇಮ್ ಇದೆ, ಬಟ್ ಇಲ್ಲೂ ಕೂಡ ಕೆಲವು ಆಪ್ಷನ್ಸ್ ಚೇಂಜ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ, ಇಲ್ಲೆಲ್ಲ ಅನ್ಲೇಬಲ್ ಬಟನ್ ಅಂತ ಹೇಳ್ತಾ ಇದೆ. ಇಲ್ಲಿ ಟಾಕ್ಬ್ಯಾಕ್ ಸಪೋರ್ಟ್ ಅಷ್ಟಾಗಿಲ್ಲ, ಇವೆಲ್ಲ ಕೂಡ ಅನ್ಲೇಬಲ್ ಬಟನ್ಸ್ ಹೇಳ್ತಾ ಇದೆ. ಇದು ನೋಡ್ತಾ ಇರ್ಬೋದು ಬ್ಯಾಕ್ ಬಟನ್, ಇದು ಅಂಡು, ರೀಡು ಮತ್ತು ಇದು ಕ್ಯಾಪ್ಚರ್ ಬಟನ್. ಇದು ಆಡಿಯೋದಲ್ಲಿ ಕೆಲವು ಆಡಿಯೋ ಮತ್ತು ವಿಡಿಯೋಗೆ ಸಂಬಂಧಪಟ್ಟಂತೆ ಕೆಲವು ಸೆಟ್ಟಿಂಗ್ಸ್ ಇರುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಇದನ್ನ ಏನು ಅಂತೇಳಿ ನಾನು ಮುಂದೆ ತೋರಿಸ್ತೀನಿ. ಇದೇನು ಅಂದರೆ ಟೈಮ್ ಲೈನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ. ಓಕೆ, ನೀವು ನೋಡ್ತಾ ಇರ್ಬೋದು ಟೈಮ್ ಲೈನ್ ಜಾಸ್ತಿ ಕಡಿಮೆ ಆಗ್ತಾ ಇದೆ. ಈ ಬಟನ್ ಏನು ನೋಡ್ತಾ ಇದ್ದೀರಾ, ಇದು ವಿಡಿಯೋನ ಹಿಂದಕ್ಕೆ ಮುಂದಕ್ಕೆ ಮೂವ್ ಮಾಡ್ಕೊಳ್ಳೋದಕ್ಕೆ. ಓಕೆ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಅದ್ರಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗಿದೆ, ನಾನು ನಿಮಗೆ ಅದನ್ನ ಹೇಳ್ತೀನಿ. ನೋಡಿ, ಇದು ಸ್ಟೋರ್ ಬಟನ್. ಇದು ಹೇಳ್ತಾ ಇದೆ ಪ್ಲೇ ಪಾಸ್ ಬಟನ್. ಎಕ್ಸ್ಪೋರ್ಟ್ ಬಟನ್ ಫಸ್ಟ್ ಈ ಪ್ಲೇಸಲ್ಲಿ ಇರೋದು. ಈಗ ಅದು ಇಲ್ಲಿ ಸೇವ್ ಬಟನ್ ಇತ್ತು ಫಸ್ಟು, ಈಗ ಅದು ಎಕ್ಸ್ಪೋರ್ಟ್ ಬಟನ್ ಆಗಿದೆ. ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಅದು ಏನು ಅಂತೇಳಿ ಇವತ್ತೇ ನಾನು ನಿಮಗೆ ತೋರಿಸ್ತೀನಿ. ಈಗ ನಾವು ವೀಡಿಯೋನ ಹಾಕ್ಕೊಂಡ್ವಿ. ಈಗ ನಾನು ಟಾಕ್ಬ್ಯಾಕ್ನ ಆಫ್ ಮಾಡ್ತೀನಿ. ಓಕೆ, ಟಾಕ್ಬ್ಯಾಕ್ ಆಫ್ ಆಯಿತು. ಈಗ ನಾವು ಫಸ್ಟಿಗೆ ಹೋಗೋಣ. ನೋಡಿ, ಫಸ್ಟಿಗೆ ಹೋಗೋದು ಹೇಗೆ ಅಂದರೆ ಈ ಒಂದು ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಇದು ಒಂದೊಂದು ಐಟಮ್ಮೇ ಹೋಗುವಂಥದ್ದು. ಇದು ಫಸ್ಟ್ಗೆ ಹೋಗೋದಕ್ಕೆ, ಇದು ಲಾಸ್ಟ್ಗೆ ಹೋಗೋದಕ್ಕೆ. ಈಗ ನನಗೆ ಫಸ್ಟಿಗೆ ಹೋಗ್ಬೇಕಲ್ವಾ, ಅದರಿಂದ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಫಸ್ಟಿಗೆ ಬಂತು. ಫಸ್ಟ್ ಏನಾಗ್ತಿತ್ತು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಲಾಸ್ಟ್ ಟು ಫಸ್ಟ್ ಲಾಸ್ಟ್ ಆಗ್ತಿತ್ತು. ಈಗ ಫಸ್ಟ್ ಟು ಲಾಸ್ಟ್ ಮಾತ್ರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ನಾವು ಫಸ್ಟಿಗೆ ಹೋಗಬೇಕು ಅಂದರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ವಿಡಿಯೋ ಫಸ್ಟಿಗೆ ಬರುತ್ತೆ. ಇದೊಂದು ಚೇಂಜಸ್ಸು. ಈಗ ನಾವು ಫಸ್ಟ್ ಏನು ನೋಡೋಣ ಅಂದರೆ ವಿಡಿಯೋನ ಕಟ್ ಮಾಡ್ಕೊಳ್ಳೋದು ಹೇಗೆ, ನಮಗೆ ಬೇಡವಾಗಿರೋಂಥ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ನೋಡೋಣ. ಓಕೆನಾ, ನಾನು ಅದಕ್ಕೆ ಸುಮ್ಮನೆ ವಿಡಿಯೋ ಪ್ಲೇ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಪ್ಲೇ ಆಗ್ತಾಯಿದೆ. ಓಕೆನಾ, ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೇ ಆಗ್ತಾಯಿದೆ. ನನಗೆ ಇಲ್ಲಿಗೆ ಸಾಕು, ಇಲ್ಲಿಂದ ಕಟ್ ಮಾಡಬೇಕು ಅಂದ ತಕ್ಷಣ ಆ ವಿಡಿಯೋ ಏನು ಕೆಳಗಡೆ ಇಲ್ಲಿ ನಿಮಗೆ ಟೈಮ್ ಲೈನ್ ಕಾಣಿಸ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ವಿಡಿಯೋಗೆ ಸಂಬಂಧಪಟ್ಟಂಥ ಆಪ್ಷನ್ಸ್ ಓಪನ್ ಆಗುತ್ತೆ. ವಿಡಿಯೋಗೆ ಅಂತನಲ್ಲ, ವಿಡಿಯೋಗೆ, ಫೋಟೋಗೆ, ನೀವು ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ತೀರೋ ಆ ಆಪ್ಷನ್ಸ್ ಎಲ್ಲನೂ ಕೂಡ ಇಲ್ಲಿ ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ, ಕತ್ರಿ ಬಟನ್. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕಟ್ ಮಾಡೋದಕ್ಕೆ. ನಾವು ಕಟ್ ಮಾಡೋದು ಕಲಿತಿರೋದ್ರಿಂದ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಫಸ್ಟ್ ಆಪ್ಷನ್ ಏನು ನೋಡ್ತಿದ್ದೀರಾ, ಇದು ಟೈಮ್ ಲೈನಿನ ಎಡಗಡೆ ಭಾಗದ ಪಾರ್ಟ್ನ ಕಟ್ ಮಾಡೋಕ್ಕೆ. ಓಕೆನಾ, ಟೈಮ್ ಲೈನ್ ಅಂದರೆ ನಿಮಗೆ ಮತ್ತೊಂದು ಸರಿ ಹೇಳ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಇದನ್ನು ಟೈಮ್ ಲೈನ್ ಅಂತ ಹೇಳಿ ಕರಿತೀರಿ. ಲೈನ್ ಏನು ನೋಡ್ತಾ ಇದ್ದೀರಾ, ಇದು ಟೈಮ್ ಲೈನ್. ಓಕೆನಾ, ಇದು ಟ್ರಿಮ್ ಟು ಲೆಫ್ಟ್ ಆಫ್ ಪ್ಲೇ ಹೆಡ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಟೈಮ್ ಲೈನ್ ಎಡಗಡೆ ಇರೋಂಥ ಪಾರ್ಟ್ ಕಟ್ ಆಯಿತು. ಓಕೆನಾ, ಈಗ ಎರಡನೇ ಆಪ್ಷನ್ ನೋಡಿದ್ರೆ ಟ್ರಿಮ್ ಟು ರೈಟ್ ಆಫ್ ಪ್ಲೇ ಹೆಡ್ ಅಂದರೆ ಟೈಮ್ ಲೈನಿನ ಬಲಗಡೆ ಇರುವಂಥ ಪಾರ್ಟ್ ಕಟ್ ಆಗುತ್ತೆ. ನೀವು ನೋಡಿ ಬಲಗಡೆ ಇರುವಂಥ ಅಷ್ಟು ಪಾರ್ಟ್ ಕಟ್ ಆಯ್ತಲ್ವಾ, ಈ ಥರ. ಮತ್ತು ಈ ಮೂರನೇ ಆಪ್ಷನ್ ಏನು ನೋಡ್ತಿದ್ದೀರಾ, ಇದು ಸ್ಪ್ಲಿಟ್ ಮಾಡೋವಂಥದ್ದು. ಇದು ನೋಡ್ತಾ ಬಂದು ವಿಡಿಯೋ ಸ್ಪ್ಲಿಟ್ ಆಯಿತು. ಇದು ಯಾಕೆ ಯೂಸ್ ಆಗುತ್ತೆ ಅಂದರೆ ಕೆಲವು ಆ್ಯನಿಮೇಷನ್ಸ್ನ ಕೊಡೋಕ್ಕೆ ಯೂಸ್ ಆಗುತ್ತೆ. ಅದು ಹೇಗೆ ಏನು ಅಂತೇಳಿ ನಾನು ಮುಂದೆ ತೋರಿಸ್ತೀನಿ. ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಬೇಕು ಅಂದರೆ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿ. ಓಕೆ, ಇಲ್ಲಿ ತನಕ. ಓಕೆ, ಇದಿಷ್ಟು ವೇಸ್ಟ್ ಪಾರ್ಟ್. ನಾನು ಇದನ್ನ ಕಟ್ ಮಾಡಬೇಕು ಅಂದ್ಕೊತೀನಿ ಅಂದರೆ ಈ ಕತ್ರಿ ಐಕಾನ್ ಒತ್ತಿ ಟ್ರಿಮ್ ಟು ಲೆಫ್ಟ್ ಆಫ್ ಒತ್ತಿದ್ರೆ ನೋಡಿ ಅಷ್ಟು ಪಾರ್ಟ್ ಕಟ್ ಆಯಿತು. ಈ ಥರ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಅಂದರೆ ನಾವೇನಾದರೂ ವೀಡಿಯೋನ ರೆಕಾರ್ಡ್ ಮಾಡಿದರೆ ಕೆಲವು ಪಾರ್ಟ್ಸ್ ಬ್ಯಾಡವಾಗಿರೋ ಇರ್ತವೆ. ಓಕೆನಾ, ಅದನ್ನ ನಾವು ಎಡಿಟಿಂಗ್ ಮಾಡ್ಕೊಳ್ಬೋದು. ಅದೇ ನನಗೆ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಪಾರ್ಟ್ ಕಟ್ ಆಗಬೇಕು ಅಂದರೆ ನೋಡ್ತಾ ಇರ್ಬೋದು, ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಕಟ್ ಆಗಬೇಕು ಅಂದರೆ ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಎರಡು ಬೆರಳಲ್ಲಿ ಈ ಥರ ಡ್ರ್ಯಾಗ್ ಮಾಡಿದ್ರೆ ಇದು
ವೀಡಿಯೋ ಟೈಮಿಂಗ್ಸ್ ಜಾಸ್ತಿ ಆಗೋದಿಲ್ಲ. ನಾವು ವೀಡಿಯೋನ ಚೂರ್ನೇ ಕಟ್ ಮಾಡೋದಕ್ಕೆ ಅಥವಾ ಏನಾದರೂ ಸ್ವಲ್ಪ ವೀಡಿಯೋಗೆ ಮಾತ್ರ ಏನಾದರೂ ವರ್ಕ್ ಮಾಡಬೇಕು ಅಂದರೆ ಈ ಥರ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ಬೋದು. ಹೀಗೆ ಮಾಡಿದ್ರೆ ಈಸಿಯಾಗಿ ಎಷ್ಟೇ ಚಿಕ್ಕ ವೀಡಿಯೋ ಮೇಲೆ ವರ್ಕ್ ಮಾಡಬೇಕು ಅಂದರೂ ಮಾಡ್ಬೋದು. ಓಕೆನಾ, ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇದಿಷ್ಟು ಟ್ರಿಮ್ಮಿಂಗ್ ಆಪ್ಷನ್ಸ್. ಓಕೆನಾ, ಈಗ ನಾನು ಅಂಡು ಮತ್ತು ರೇಡಿಯೋ ಬಟನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ನಾವೇನು ಮಾಡಿದ್ವಿ ಇಷ್ಟೊತ್ತು ವರ್ಕು, ವೀಡಿಯೋನ ಕಟ್ ಮಾಡಿದ್ವಿ ಅಲ್ವಾ. ಈಗ ನಾನು ಅಂಡು ಬಟನ್ ಮಾಡ್ತಾಯಿದ್ದೀನಿ. ಗಮನಿಸ್ತಾ ಇರ್ಬೋದು ನೀವು, ನಾನು ಕಟ್ ಮಾಡಿದಂತಹ ವೀಡಿಯೋ ಮತ್ತೆ ವಾಪಸ್ ಬಂದಿದೆ. ನಾನು ಲಾಸ್ಟಲ್ಲಿ ಏನು ಮಾಡಿದ್ದೆ, ಟೈಮ್ ಲೈನಲ್ಲಿ ಒಂಚೂರು ಬೆಳಲ್ಲಿ ಇದನ್ನು ಕಟ್ ಮಾಡಿದ್ನಲ್ವಾ, ಅದು ವಾಪಸ್ ಬಂದಿದೆ. ನಾನು ಬೇಕಾದ್ರೆ ಇನ್ನೊಂದ್ಸರಿ ಅಂಡು ಮಾಡ್ತೀನಿ ನೋಡಿ. ಈಗ ನಾನು ಲಾಸ್ಟ್ ವರ್ಕ್ ಏನು ಮಾಡಿದ್ದೆ ಅದು ನನಗೆ ವಾಪಸ್ ಬಂತು. ಓಕೆನಾ, ರೀಡು ಬಟನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಈಗ ವಾಪಸ್ ಬಂದಿದೆ, ಬೈ ಮಿಸ್ಟಾಗಿ ನಾನು ಅಂಡು ಬಟನ್ ಒತ್ತಿದ್ದೀನಿ. ಈಗ ಮತ್ತದು ಬೇಡ ನನಗೆ ಅಂದರೆ ಆವಾಗ ರೀಡು ಬಟನ್ ಯೂಸ್ ಆಗುತ್ತೆ. ನೋಡಿ, ನಾನು ಲಾಸ್ಟ್ ವರ್ಕ್ ಏನು ಮಾಡಿದ್ನೋ ಅದು ಮತ್ತೆ ನನಗೆ ಆ್ಯಸ್ ಇಟ್ ಈಸ್ ಆಯಿತು. ನಾನು ಕಟ್ ಮಾಡಿದಂಥ ವೀಡಿಯೋಸ್ ಎಲ್ಲ ಮತ್ತೆ ವಾಪಸ್ಸು ಆಯಿತು. ಈ ಥರ ಅಂಡು ಮತ್ತು ರೀಡು ಬಟನ್ಸ್ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ಇನ್ನೊಂದು ವಿಚಾರನ ಗುರುತಿಟ್ಕೊಳ್ಬೇಕು. ಒಂದು ಪ್ರಾಜೆಕ್ಟ್ನ ನೀವು ಎಡಿಟಿಂಗ್ ಮಾಡ್ತಾ ಇರ್ತೀರಾ, ನೀವು ಎಡಿಟಿಂಗ್ನ ಕ್ಲೋಸ್ ಮಾಡೋವರೆಗೂ ಎಷ್ಟು ಸರಿ ಬೇಕಾದರೂ ಅಂಡು ಮತ್ತು ರೀಡು ಬಟನ್ಸ್ ವರ್ಕ್ ಆಗುತ್ತೆ. ನೀವೇನಾದರೂ ಅರ್ಧಕ್ಕೆ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ಕೊಂಡ್ರಿ ಅಂದರೆ ಈ ಅಂಡು ಬಟನ್ ರೀಡು ಬಟನ್ ವರ್ಕ್ ಆಗೋದಿಲ್ಲ. ಎಕ್ಸಾಂಪಲ್ಗೆ ತೋರಿಸೋದಾದರೆ ಇಲ್ಲಿ ನೋಡಿ, ಇಲ್ಲಿ ಅಂಡು ಬಟನ್ ಎನೇಬಲ್ ಆಗಿದೆ ನನಗೆ. ಈಗ ನಾನು ನೋಡಿ ಒಂದು ಸರಿ ಪ್ರಾಜೆಕ್ಟ್ನ ಕ್ಲೋಸ್ ಮಾಡ್ತೀನಿ. ಈಗ ಮತ್ತೆ ನಾನು ಆ ಪ್ರಾಜೆಕ್ಟ್ನ ಓಪನ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಅಂಡು ಮತ್ತು ರೀಡು ಬಟನ್ ಡಿಸೇಬಲ್ ಆಗಿದೆ. ನಾನು ಆ ಪ್ರಾಜೆಕ್ಟ್ನ ಮತ್ತೆ ಎಡಿಟ್ ಮಾಡೋಕ್ಕೆ ಓಪನ್ ಮಾಡಿಕೊಂಡ್ರೆ ಅಂಡು ಮತ್ತು ರೀಡು ಬಟನ್ ಡಿಸೇಬಲ್ ಆಗಿದೆ. ಅಂದರೆ ನಾವು ಯಾವುದೋ ಒಂದು ಪ್ರಾಜೆಕ್ಟ್ನ ಎಡಿಟ್ ಮಾಡೋಂಥ ಸಂದರ್ಭದಲ್ಲಿ ಮಾತ್ರ ಅಂಡು ರೀಡು ಮಾಡ್ಕೊಳ್ಬೋದು. ಒಂದು ಸರಿ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಅಂಡು ಮತ್ತು ರೀಡು ಎರಡು ಬಟನ್ಸು ವರ್ಕ್ ಆಗಲ್ಲ. ಇದು ನೀವು ಗುರುತಿಟ್ಕೊಳ್ಬೇಕು. ಕ್ಲೋಸ್ ಮಾಡೋಕ್ಕೆ ಎರಡು ವಿಧಾನಗಳಿದೆ. ಒಂದು ಪ್ರಾಜೆಕ್ಟ್ನ ಕ್ಲೋಸ್ ಮಾಡಬೇಕು ಅಂದರೆ ಅದಕ್ಕೆ ಎರಡು ವಿಧಾನಗಳಿದೆ. ಒಂದು ಈ ಬ್ಯಾಕ್ ಬಟನ್ ಯೂಸ್ ಮಾಡುವಂಥದ್ದು, ಒಂದು ಇಲ್ಲಿ ನೋಡಿ ನ್ಯಾವಿಗೇಟರ್ ಬಟನ್ ಅಂತ ಹೇಳಿ ಕರೀತಾರಲ್ವ, ಕೆಲವು ಕಡೆ ಇರುತ್ತೆ ಅದು, ಆ ಥರ ಕೂಡ ನಾವು ಬಳಸ್ಬೋದು. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರಾಜೆಕ್ಟ್ ಕ್ಲೋಸ್ ಆಗುತ್ತೆ. ಓಕೆನಾ, ಈಗ ನಾವು ಎಡಿಟಿಂಗಲ್ಲಿ ಆಯಿತು ಅಂದ್ಕೊಳ್ಳೋಣ. ಇದನ್ನೇ ನಾನು ಎಡಿಟಿಂಗ್ ಮಾಡಿಲ್ಲ, ಎಡಿಟಿಂಗೆಲ್ಲ ಆಯಿತು ಅಂದ್ಕೊಳ್ಳೋಣ. ನಮಗೆ ವೇಸ್ಟ್ ಪಾರ್ಟ್ನೆಲ್ಲ ತೆಗೆದುಹಾಕಿದ್ವಿ. ಈಗ ನಾವು ಅದನ್ನ ಹೇಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಈ ಬಟನ್ ಏನು ನೋಡ್ತಾ ಇದ್ದೀರಾ, ಇದು ಎಕ್ಸ್ಪೋರ್ಟ್ ಬಟನ್. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಫಾಲ್ಟಾಗಿ ನಮ್ಮ ಡಿವೈಸ್ನ ಸಾಮರ್ಥ್ಯ ನೋಡಿಕೊಂಡು ಅದು ಕ್ವಾಲಿಟಿ ಸೆಟ್ ಆಗಿರುತ್ತೆ. ನನ್ನ ಪ್ರಕಾರ ಹೇಳೋದಾದರೆ ಇದಕ್ಕೆ ಬಿಡುವಂಥದ್ದು ಒಳ್ಳೆಯದು. ಅಥವಾ ನನಗಿನ್ನೂ ಹೈ ಕ್ವಾಲಿಟಿ ಬೇಕು ಅಂತ ಅಂದ್ಕೊಂಡ್ರೆ ನೀವು ಇಲ್ಲಿ ನೋಡಿ ವಿಡಿಯೋ ರೆಸೊಲ್ಯೂಷನ್ ಮತ್ತು ಫ್ರೇಮ್ ರೇಟ್ ಎರಡನ್ನೂ ಕೂಡ ಹೈ ಮಾಡಿಕೊಂಡು ಇಲ್ಲಿ ಬಿಟ್ ರೇಟ್ ಅಂತ ಏನು ಕಾಣ್ತಿದೆ ಇದನ್ನು ಕೂಡ ಹೈ ಮಾಡ್ಕೊಳ್ಬೇಕು. ಓಕೆನಾ, ನಾನು ಹೈ ಮಾಡ್ತಿಲ್ಲ ಅದನ್ನ, ಇದನ್ನು ಕೂಡ ಹೈ ಮಾಡಿಕೊಂಡು ಎಕ್ಸ್ಪೋರ್ಟ್ ಕೊಡಬೇಕು. ಬಟ್ ಅದು ಎಕ್ಸ್ಪೋರ್ಟ್ ಆಗೋದು ಸ್ಲೋ ಆಗುತ್ತೆ. ಸೊ ನಾನು ಡಿಫಾಲ್ಟ್ ಕ್ವಾಲಿಟಿಗೆ ಸೆಟ್ ಮಾಡ್ತೀನಿ. ಫ್ರೇಮ್ ರೇಟ್ 15 ಮತ್ತು ರೆಸೊಲ್ಯೂಷನ್ನ 1080pಗೆ ಇಟ್ಟಿದ್ದೀನಿ. ಈಗ ಅಲ್ಲಿ ನೀವು ಕ್ವಾಲಿಟಿ ಡೀಟೇಲ್ಸ್ ಕೂಡ ನೋಡ್ಕೊಳ್ಬೋದು, ಎಷ್ಟು ಸ್ಟೋರೇಜ್ ಅವೈಲೇಬಲ್ ಇದೆ ಮತ್ತು ಈ ವಿಡಿಯೋ ಇಷ್ಟು ಸೈಜ್ ಆಗ್ಬೋದು ಅಪ್ರಾಕ್ಸಿಮೇಟ್, ಅಂದರೆ ಕರೆಕ್ಟಾಗಿ ತೋರಿಸಲ್ಲ ಇದು, ಎಷ್ಟು ಸೈಜ್ ಆಗ್ಬೋದು ಅಂತೇಳಿ ತೋರಿಸುತ್ತೆ. ನೀವು ಅದನ್ನೆಲ್ಲ ನೋಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಗುರ್ತಿಟ್ಕೊಳ್ಬೇಕಾದಂಥ ವಿಚಾರ ಏನಂದರೆ, ಇಲ್ಲಿ ನೀವು ಬ್ಯಾಕ್ ಹೋಗೋಂಗಿಲ್ಲ ಮತ್ತು ಬೇರೆ ಅಪ್ಲಿಕೇಶನ್ಸ್ ಕೂಡ ಓಪನ್ ಮಾಡೋಂಗಿಲ್ಲ. ಕಾಲ್ ಕೂಡ ಬರದಲ್ಲೇ ಇರುವಂಥದ್ದು ನೋಡ್ಕೊಳ್ಳೋದು ಒಳ್ಳೆಯದು. ಕೆಲವು ಟೈಮ್ ಕಾಲ್ ಬಂದರೆ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಅದನ್ನು ಕೂಡ ನೋಡ್ಕೊಳ್ಳೋದು ಒಳ್ಳೆಯದು. ಬ್ಯಾಕ್ ಮಾತ್ರ ಯಾವ ಕಾರಣಕ್ಕೂ ಹೋಗಬೇಡಿ. ಇಲ್ಲಿ ಇನ್ನೊಂದು ವಿಚಾರ ಹೇಳೋದಾದರೆ, ಫಸ್ಟು ಇಲ್ಲಿ TalkBack ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಕೆಲವು ಟೈಮ್ ಏನಾಗ್ತಿತ್ತು ಅಂದರೆ ಕೆಲವು ಪಾರ್ಷಲ್ ಬ್ಲೆಂಡ್ಸಿಗೆ ಇದು ಎಷ್ಟಾಗಿದೆ ಏನೋ ಅಂತೇಳಿ ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಈಗ TalkBack ಸಪೋರ್ಟ್ ಮಾಡುತ್ತೆ. ಅದು ಹೇಗೆ ಅಂತೇಳಿ ನಾನು ತೋರಿಸ್ತೀನಿ. ಈಗ TalkBack ಆನ್ ಮಾಡ್ತೀನಿ. ಕ್ಯಾನ್ಸಲ್ ಬಟನ್ ಅಂತ ಹೇಳಿದೆಯಲ್ಲ, ಅಲ್ಲಿಂದ ಒಂದ್ಸರಿ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ನೋಡಿ ಪರ್ಸೆಂಟೇಜ್ ಹೇಳುತ್ತೆ ನಿಮಗೆ. ಇಲ್ಲಿ ನನಗೆ 3% ಆಗಿರೋದ್ರಿಂದ 3% ಅಂತ ಹೇಳ್ತಾ ಇದೆ. ನಿಮಗೆ ಪರ್ಸೆಂಟೇಜ್ ಹೇಳ್ತಾ ಹೋಗುತ್ತೆ. ಅದು ಆದಂಗೆ ಪರ್ಸೆಂಟೇಜ್ ಹೇಳ್ತಾ ಹೋಗುತ್ತೆ. ಇದು 4% ನೋಡಿ 4% ಅಂತ ಹೇಳ್ತು. ಈ ಥರ ನಿಮಗೆ ಆದಂಗೆ ಪರ್ಸೆಂಟೇಜ್ ಹೇಳ್ತಾ ಹೋಗುತ್ತೆ. 100 ಆದಮೇಲೆ ಯಾವ ಥರ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಕ್ಸ್ಪೋರ್ಟ್ ಆದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ನಾನು ಅದು ಎಕ್ಸ್ಪೋರ್ಟ್ ಆಗೋದು ಲೇಟ್ ಆಗುತ್ತೆ ಅಂಥೇಳಿ ಬೇರೆ ಒಂದು ಫೈಲ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ವಿಡಿಯೋಗೆ ನೇಮ್ ಕೊಟ್ಟಿದ್ರೆ ನೇಮ್ ತೋರಿಸುತ್ತೆ. ಇಲ್ಲಿ ಪ್ಲೇ ಬಟನ್, ಶೇರ್ ಬಟನ್ ಮತ್ತು ಡಿಲೀಟ್ ಬಟನ್ 3 ಕೂಡ ಕಾಣುತ್ತೆ. ಇದು ನೇಮ್ ಕೊಡೋದು ಹೇಗೆ ಅಂತೇಳಿ ನಾನು ನಮಗೆ ಆಮೇಲೆ ತೋರಿಸ್ತೀನಿ. ನೀವು ಪ್ಲೇ ಬೇಕಂದರೆ ಇಲ್ಲಿಂದ ಪ್ಲೇ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಯಾವ್ದ್ರಲ್ಲಿ ಪ್ಲೇ ಆಗಬೇಕು ಅಂತೇಳಿ ಕೇಳ್ತಾ ಇದೆ. ನಿಮ್ಗೆ ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ಪ್ಲೇ ಮಾಡ್ಕೊಳ್ಳಿ. ಅಥವಾ ಶೇರ್ ಬೇಕಂದರೆ ನೀವು ಇಲ್ಲಿಂದ ಡೈರೆಕ್ಟ್ ಶೇರ್ ಮಾಡ್ಕೊಳ್ಬೋದು. ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಎಲ್ಲಿ ಬೇಕಾದರೂ ಶೇರ್ ಮಾಡ್ಕೊಳ್ಬೋದು. ಅಥವಾ ಇಲ್ಲ ಬೇಡ ಇನ್ನೊಂದ್ಸರಿ ಎಡಿಟ್ ಮಾಡಬೇಕು ಅಥವಾ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇಲ್ಲಿಂದ ಡಿಲೀಟ್ ಕೂಡ ಮಾಡ್ಬೋದು. ಓಕೆನಾ, ಈಗ ನಾವು ಒಂದು ವೀಡಿಯೋಗೆ ರೀನೇಮ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ನಾನು ಅದಕ್ಕೆ ಬ್ಯಾಕ್ ಬರ್ತಾಯಿದ್ದೀನಿ. ಓಕೆ, ಇಲ್ಲಿ ನಾನು ಆಲ್ರೆಡಿ ಮಾಡಿದಂಥ ಪ್ರಾಜೆಕ್ಟ್ ಇಲ್ಲಿದೆ.
ಇದಕ್ಕೆ ನಾನು ರೀನೇಮ್ ಮಾಡಬೇಕು ಅಂದರೆ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ TalkBack ಸಪೋರ್ಟ್ ಮಾಡುತ್ತೆ. ನೀವು ಬೇಕಂದರೆ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ರೀನೇಮ್ ಅಂತ ಹೇಳಿದೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ. ನೀವೇನು ಬೇಕಾದರೂ ಬರ್ಕೊಳ್ಬೋದು. ಓಕೆನಾ? ನಾನಿಲ್ಲಿ ನಿಮಗೆ ಸುಮ್ಮನೆ ಸ್ಯಾಂಪಲ್ಗೆ ಅಂತೇಳಿ ನಮ್ಮ ಚಾನಲ್ ನೇಮ್ನೇ ಬರೆದು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿಂದ ಬರೆಯೋದಾದ್ರೂ ಬರಿಬೋದು ಅಥವಾ ಕಾಪಿ ಪೇಸ್ಟ್ ಆದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಈ ಥರ ನಾವು ನೇಮ್ನ ಬರೆದಾದ್ಮೇಲೆ ಇಲ್ಲಿ ಓಕೆ ಕೊಟ್ಟರೆ ಅದು ರೀನೇಮ್ ಆಗುತ್ತೆ. ಈಗ ನಾನು ಓಕೆ ಕೊಡ್ತೀನಿ. ಓಕೆ, ಈಗ ನೋಡಿ ಚಾನಲ್ ನೇಮ್ ಮೇಲೆ ಇಲ್ಲಿ ರೀನೇಮ್ ಆಯಿತು. ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ನಾನು ಅವಾಗಲೇ ಏನು ತೋರಿಸ್ದೆ ಅಲ್ಲಿ ನೇಮ್, ಆ ಪ್ಲೇಸಲ್ಲಿ ಈ ನೇಮ್ ಬರುತ್ತೆ. ಓಕೆನಾ? ಈ ಥರ ರೀನೇಮ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋವಂಥದ್ದು. ಇದರಲ್ಲಿ ಇನ್ನೂ ತುಂಬ ಆಪ್ಷನ್ಸ್ ಇದೆ. ನಾನು ನಿಮಗೆ ಅದ್ರ ಬಗ್ಗೆ ಮುಂದೆ ಹೇಳ್ಕೊಡ್ತೀನಿ. ಇನ್ನೂ ಕೈಂಡ್ಮಾಸ್ಟರ್ ಟ್ಯೂಟೋರಿಯಲ್ಸ್ ತುಂಬ ಬರುತ್ತೆ. ಅದಕ್ಕೋಸ್ಕರ ಇನ್ನು ನಮ್ಮ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.